ಯತ್ನಾಳರ ಭಾವೋನ್ಮಾದದ ಭಾಷಣ ಇವರಿಗೆ ಮತಗಳನ್ನು ತಂದು ಕೊಟ್ಟಿದ್ದ ಮತ್ತು ಅದೇ ಕಾರಣಕ್ಕೆ ವೀರಣ್ಣ ಚರಂತಿಪಟ್ಟರು ಗೆಲ್ಲುವುದರಲ್ಲಿ ಸಹಕಾರಿ ಆದಿತ ಅನ್ನುವ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಬರ್ತಾ ಇಲ್ಲ. ಆದ್ರೆ ಈ ಹಿಂದುತ್ವದ ಬಗ್ಗೆ ಒಂದಿಷ್ಟು ಕೇಳಿ ನಗಾಡುಗಳಂತ ಜೋರಾಗಿ ಚೀರಾಡುವಂಥ ಜನ ಬಂದಿದ್ದು ಒಳ್ಳೇದಾಯ್ತು ಗೆಲ್ಲಬಲ್ಲರು ನಮ್ಮ ಏನಪ್ಪ ಅಂತಂದ್ರೆ ಚರಂತಿ ಮಠರು ಅಂತವ್ರು ಹೇಳ್ತಿದ್ದಾರೆ. ಆದರೆ ಹೇಳಿಕೆಗೆ ವಾಸ್ತವಿಕ ಬಹಳ ದೂರದ ಅನ್ನೋ ಸಹಿತ ಅಷ್ಟೇ ಮಹತ್ವದ. ಯಾಕಂದ್ರೆ ಬಾಗಲಕೋಟೆ ಏರಿಯಾದಲ್ಲೇ ಮೌನವಾಗಿ ಕೆಲಸ ಮಾಡುವಂಥ ನಮ್ಮ ಸತೀಶ್ ಜಾರಕಿಹೊಳಿ ಇರ್ತಾರೆ. ಜೊತೆಗೆ ಅಲ್ಲೇ ಈ ಸಿದ್ದರಾಮಯ್ಯರ ಬಳಗನೂ ಸಾಕಷ್ಟು ಅದ. ಯಾಕಂದರೆ ಅವ್ರ ಮೇಲೆ ವಿಶ್ವಾಸದಂಥ ಪ್ರೀತಿ ಜನ ಅವರಿಗಾಗಿ ಮತ ಚಲಾಯಿಸುವಂಥವ್ರಲ್ಲಿ ಭಾಳಷ್ಟು ಇದ್ದಾರೆ. ಇವೆಲ್ಲ ಕಾರಣಕ್ಕಾಗಿ ಇನ್ನೂ ಸಹಿತ ಯತ್ನಾಳರ ಎಂಟ್ರಿ ಹೊಡೆದ ಮೇಲೂ ಸಹಿತ BJP ಗೆಲ್ತದೆ ಅನ್ನೋ ಪ್ರಶ್ನೆ ಇನ್ನೂ ಕೇಳ್ತಾನೆ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು BJP ಅಲ್ಲ, ಉತ್ತರ ಕೊಡಬೇಕಾಗಿದ್ದು ಮತದಾರ. ಹೌದಪ್ಪ, ಮತದಾರರಿಗೆ ಯತ್ನಾಳ್ ಹೇಳೋ ಮಾತುಗಳು ಸರಿ ಅನಿಸಿದ್ರೆ BJP ಆಯ್ಕೆ ಆಗಲಿ, ಇಲ್ಲ ಅಂತಂದ್ರೆ ಈ ವಿರೋಧದಲ್ಲಿ ಅದಾದ ಸಿದ್ದರಾಮಯ್ಯರ ಕಾಂಗ್ರೆಸ್ ಈಗಾಗಲೇ ಮೀಟಿಯವ್ರು ಇದ್ದವ್ರು ಇದ್ದರು, ಅವರು ಆಗ್ಬಹುದೇನೋ ಅನ್ನೋ ಮಾತು ಇದ್ದಾವೆ. ಏನೂ ಆಗಲಿ, ಯತ್ನಾಳರು ಮಾತ್ರ ಗೆಲ್ಲಿಸ್ಕೊಡ್ಬಲ್ಲರು ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಗೆಲ್ಲಿಸ್ಕೊಟ್ರೆ ಹೀರೋ, ಒಂದು ವೇಳೆ ಗೆಲ್ಲಿಸ್ಕೊಡ್ಲಿಲ್ಲ ಅಂದರೆ ಜೀರೋ ಆಗುವ ಅಪಾಯನೂ ಅವ್ರ ಬೆನ್ನಿಗಿದೆ ಅನ್ನೋದನ್ನು ಯಾರೂ ಮರೆಯುವಾಗಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.